ಏನಾಗಲಿ ಮುಂದೆ ಸಾಗುನಿ ಬಯಸುತ್ತಿಲ್ಲ ಸಿಗದು ಬಾಳಲಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು ಕುಕ್ಕಿಂಗ್ ವ್ಲಾಗ್ ಮಾಡಿ ತುಂಬಾ ದಿನ ಆಯಿತು. ಸೊ ಮನೆಯಲ್ಲಿ ಸ್ವಲ್ಪ ಕ್ಲೀನಿಂಗ್ ಇರೋದು ನಾನು ಕುಕ್ಕಿಂಗ್ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕುಕ್ಕಿಂಗ್ ವ್ಲಾಗ್ ಮಾಡೋಣ ಅಂತ. ಮಂಡೇ ಇವತ್ತು ನವರಾತ್ರಿ ಇರೋದ್ರಿಂದ ಸೊ ಇನ್ನೂ 10 ಡೇಸ್ ನಾವು ನಾನ್ ವೆಜ್ ಏನೂ ಮಾಡೋದಿಲ್ಲ ಮನೆಯಲ್ಲಿ. ಸೊ ಇವತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತ ನಾನು ಸಬ್ಬಕ್ಕಿ ಪಾಯಸ ಮಾಡೋಣ ಅಂತ ಇದ್ದೀನಿ. ಸೊ ಸಬ್ಬಕ್ಕಿ ಪಾಯಸ ಕೂಡ ಮಸ್ತಾಗಿರುತ್ತೆ ತಿನ್ನೋದಕ್ಕೆ, ಸೇಮ್ ಶಾವಿಗೆ ಪಾಯಸ ಥರನೇ ಚೆನ್ನಾಗಿರುತ್ತೆ. ಸೊ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಸೊ ನಾನಿಲ್ಲಿ 1.5 ಪ್ಯಾಕೆಟ್ ಆಗೋಷ್ಟು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದಾದಮೇಲೆ ಸಕ್ಕರೆ, ದ್ರಾಕ್ಷಿ ಗೋಡಂಬಿ, ಏಲಕ್ಕಿ, ತುಪ್ಪ ಮತ್ತು ಹಾಲು ಇಷ್ಟು ತೊಗೊಂಡಿದ್ದೀನಿ. ಮತ್ತು ನಾನು ಸಬ್ಬಕ್ಕಿನ ಇಲ್ಲಿ 1 ಅವರ್ ನೆನೆಸಿಟ್ಕೊಂಡಿದ್ದೆ. ಅದು 1 ಅವರ್ ನೆನಿಬೇಕು. ಲೈಕ್ ಅಂದರೆ ಕುಕ್ಕರಲ್ಲಿ ಹಾಕಿ ಬೇಯಿಸೋ ಥರ ವಿಸಿಲ್ ಕೊಡೋ ಥರ ಅಂಥದ್ದೆಲ್ಲ ಏನೂ ಇಲ್ಲ. ಜಸ್ಟ್ ನೀವು 1 ಅವರ್ ಅದನ್ನು ಇಟ್ಕೊಳ್ಳಿ. 1 ಅವರ್ ನೆಂದಾದ್ಮೇಲೆ ನೀರೆಲ್ಲ ಸೋಚಿ ಚೆನ್ನಾಗಿ ಒಂದು ಬಟ್ಲಲ್ಲಿ ಸೈಡ್ಗೆ ಹಾಕಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಜಸ್ಟ್ ಪಾತ್ರೆ ಇಟ್ಕೊಂಡು ಸ್ಟವ್ ಅಂಟಿಸಿ ಪಾತ್ರೆ ಇಟ್ಕೊಂಡು 1-2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಅದು ನೀರು ಕಾದ ಮೇಲೆ ಅದಕ್ಕೆ ಸಬ್ಬಕ್ಕಿಯನ್ನು ನಾವು ಹಾಕಿ 1-2 ನಿಮಿಷ ಬೇಯಿಸಬೇಕು. ಸೊ ಈಗ ನಾನು ನೀರು ಕಾದಿದ್ದಾಗಿದೆ. ಸಬ್ಬಕ್ಕಿನ ಹಾಕ್ಕೊಂಡು 1-2 ನಿಮಿಷ ಅಷ್ಟೇ, ತುಂಬ ಹೊತ್ತೇನು ಬೇಯಿಸ್ಬೇಡಿ, 1-2 ನಿಮಿಷ. ಯಾಕಂದರೆ ನೀವು ಹಾಲು ಹಾಕಿದ್ಮೇಲೆ ಅದು ಸಬ್ಬಕ್ಕಿ ಬೇಯ್ಕೊಳ್ಳುತ್ತಲ್ವ, ಅದು ಚೆನ್ನಾಗಿ ನುಣ್ಣಗಾಗ್ಬಿಡುತ್ತೆ. ಹಾಗಾಗಿ 1-2 ನಿಮಿಷ ಮಾತ್ರ ಬಿಸಿ ನೀರಲ್ಲಿ ಒಂದು ಸ್ವಲ್ಪ ಬೇಯೋ ಥರ ನೋಡ್ಕೊಳ್ಳಿ. ಈಗ ನೋಡಿ ಅದು ಸಬ್ಬಕ್ಕಿ ಬಿಸಿನೀರಲ್ಲಿ ಏನಿದೆ ಅದು ಸ್ವಲ್ಪ ಹೊತ್ತು 1-2 ನಿಮಿಷ ಬೇಯ್ಕೊಂಡಿದ್ದೆ. ನಾನು ಇದಕ್ಕೆ ಹಾಫ್ ಲೀಟ್ರ್ ಹಾಲು ಯೂಸ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ನಾನು 1 ಪ್ಯಾಕೆಟ್ ಯಾಕಂದರೆ 1 ಲೀಟ್ರ್ ತೊಗೊಂಡಿರೋದು, ಅದರಲ್ಲಿ ಹಾಫ್ ಪಾತ್ರನೇ ಯೂಸ್ ಮಾಡ್ತಿದ್ದೀನಿ. ಲೈಕ್ ಆಲ್ರೆಡಿ ನೀರು ಹಾಕಿರೋದ್ರಿಂದ ಹಾಫ್ ಲೀಟ್ರ್ ಹಾಲು ಹಾಕಿದ್ರೆ ಲೈಕ್ ಜಾಸ್ತಿನೇ ಆಗುತ್ತೆ ಪಾಯಸ. ಹಾಗಾಗಿ ತುಂಬ ಮಾಡೋದು ಬೇಡ ಅಂತ ಇಲ್ಲಿ ಹಾಫ್ ಲೀಟ್ರ್ ಹಾಲು ಹಾಕ್ಕೊಂಡೆ ನಾನು. ನೀರೇನು ಮಿಕ್ಸ್ ಮಾಡಬೇಡಿ, ಹಾಲಿಗೆ ಗಟ್ಟಿ ಹಾಲು ಏನಿದೆ ಪ್ಯಾಕೆಟಲ್ಲಿ ಅದನ್ನು ಅಷ್ಟೇ ಹಾಕಿ ನೀರು ಮಿಕ್ಸ್ ಮಾಡಿದ್ರೆ ಮತ್ತೆ ಇನ್ನೊಂದು ತುಂಬ ನೀರಾಗುತ್ತೆ ಪಾಯಸ. ಆಲ್ರೆಡಿ ನೀರು ಹಾಕಿರೋದ್ರಿಂದ ನಾವು. ಸೊ ನಾನು ಇಲ್ಲಿ ಗಟ್ಟಿ ಹಾಲು 1/2 ಲೀಟ್ರ್ ತೊಗೊಂಡು ಇನ್ನು 1/2 ಲೀಟ್ರ್ ಸೈಡ್ ಎತ್ತಿಟ್ಕೊಂಡೆ. ಸೊ ಬೇಕಾದಷ್ಟು ಸಕ್ಕರೆನ ನೋಡಿಕೊಂಡು ಹಾಕ್ಕೊಳ್ಳಿ, ತುಂಬ ಸ್ವೀಟ್ ಆದರೆ ಚೆನ್ನಾಗಿರೋದಿಲ್ಲ. ಸೊ ನಾನಿಲ್ಲಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಸಕ್ಕರೆನ ಯೂಸ್ ಮಾಡಿದ್ದೀನಿ. ಸೊ ಸಕ್ಕರೆ ಕೂಡ ಸಬ್ಬಕ್ಕಿಗೆ ಹಿಡಿಬೇಕು. ಹಾಗಾಗಿ ಹಾಲು, ಸಕ್ಕರೆ, ಸಬ್ಬಕ್ಕಿ 3 ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಒಂದು 5 ನಿಮಿಷ, ಅದು ಒಂದು 5-10 ನಿಮಿಷ ಚೆನ್ನಾಗಿ ಬೇಯಲಿ. ಅಷ್ಟರಲ್ಲಿ ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಹುರ್ಕೋಬೇಕು, ಅದನ್ನು ಹುರ್ಕೋತಾ ಇದ್ದೀನಿ. ಸೊ ಹಾಗೆ ಇದರಲ್ಲಿ ನೀವು ಬಾದಾಮ್ ಪೌಡ್ರು ಕೂಡ ಹಾಕ್ಕೋಬೋದು. ನಾನಿಲ್ಲಿ ಒಂದು 5 ರೂಪೀಸ್ದು ಪ್ಯಾಕೆಟ್ ಬಾದಾಮ್ ಪೌಡ್ರು ಬರುತ್ತಲ್ವ ಅದನ್ನು ಕೂಡ ಹಾಕ್ಕೋತಿದ್ದೀನಿ. ಬಿಕಾಸ್ ಅದು ಟೇಸ್ಟ್ ಲೈಕ್ ಅಂದರೆ ಫ್ಲೇವರ್ಗಂತ ಹಾಕ್ಕೋತಿರೋದು ಮಸ್ತಾಗಿರುತ್ತೆ ಪಾಯಸ ಟೇಸ್ಟು. ಹಾಗಾಗಿ ಬಾದಾಮ್ ಪೌಡ್ರು ನೀವು ನಾರ್ಮಲ್ ಸಬ್ಬಕ್ಕಿ ಪಾಯಸ ತಿಂದು ನೋಡಿ ಮತ್ತು ಬಾದಾಮ್ ಪೌಡ್ರು ಹಾಕಿರೋ ಸಬ್ಬಕ್ಕಿ ಪಾಯಸ ತಿಂದು ನೋಡಿ, ಟೇಸ್ಟ್ ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಟೇಸ್ಟಿಗಂತ ನಾನಿಲ್ಲಿ 1 ಪ್ಯಾಕೆಟ್ ಮಾತ್ರ ಬಾದಾಮ್ ಪೌಡ್ರ್ ಯೂಸ್ ಮಾಡ್ತಿದ್ದೀನಿ. ಬೇಕಾದವ್ರು ನಿಮ್ಗೆ ಇನ್ನೂ ಜಾಸ್ತಿ ಟೇಸ್ಟ್ ಬೇಕು ಅಂದರೆ 2-3 ಪ್ಯಾಕೆಟ್ ಯೂಸ್ ಮಾಡ್ಕೋಬೋದು. ಬಟ್ ಅದರಲ್ಲಿ ಸಕ್ಕರೆ ಏನಿರುತ್ತೆ ಅದು ಕೂಡ ಅದನ್ನು ಮಿಕ್ಸ್ ಮಾಡಿರ್ತಾರೆ. ನೀವು ಸಕ್ಕರೆ ಹಾಕ್ಕೊಳ್ಳೋವಾಗ ನೋಡ್ಕೊಂಡು ಕಡಿಮೆ ಹಾಕ್ಕೊಳ್ಳಿ. ಬಿಕಾಸ್ ಬಾದಾಮ್ ಪೌಡ್ರಲ್ಲಿ ಆಲ್ರೆಡಿ ಸಕ್ಕರೆ ಅಂಶ ಏನಿದೆ ಅದಿರುತ್ತೆ, ಶುಗರ್ ಇರುತ್ತೆ. ಹಾಗಾಗಿ ಸೊ ನಾನಿಲ್ಲಿ ಬಾದಾಮ್ ಪೌಡ್ರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಟಿದ್ದೀನಿ. ಈ ಕಡೆ ದ್ರಾಕ್ಷಿ ಗೋಡಂಬಿ ಕೂಡ ತುಪ್ಪದಲ್ಲಿ ಹುರ್ಕೊಂಡು ಆಗಿದೆ. ಇದು ಚೆನ್ನಾಗಿ ಕುದಿಲಿ. ಇವಾಗನೇ ದ್ರಾಕ್ಷಿ ಗೋಡಂಬಿ ಹಾಕಬಾರ್ದು, ಲಾಸ್ಟಲ್ಲಿ ಇನ್ನೇನು 2 ಮಿನಿಟ್ಸ್ ನೀವು ಆಫ್ ಮಾಡ್ತೀರ ಸ್ಟವ್ ಅಂದಾಗ ನಾವು ಅದನ್ನು ದ್ರಾಕ್ಷಿ ಗೋಡಂಬಿ ಹಾಕಬೇಕು.
ಸೊ ಈ ಬಾದಾಮ್ ಪೌಡ್ರು, ಸಕ್ಕರೆ, ಸಬ್ಬಕ್ಕಿ, ಹಾಲು ಎಲ್ಲ ಚೆನ್ನಾಗಿ ಕುದೀಲಿ. ಸೊ ಅದು ಟೇಸ್ಟ್ ಬರಬೇಕು, ಫ್ಲೇವರ್ ಚೆನ್ನಾಗಿ ಬರಬೇಕು. ಹಾಗಾಗಿ ಗೈಸ್ ಈಗ ನೋಡಿ ಅದೆಲ್ಲ ಕುದ್ದಿದ್ದಾಗಿದೆ. ನಾನು ಜಸ್ಟ್ ಏನು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ವಾ, ಸೊ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಏಲಕ್ಕಿ ಪುಡಿನ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ತಿದ್ದೀನಿ. ಲೈಕ್ ಇನ್ನೇನು ಸ್ಟವ್ ಆಫ್ ಮಾಡ್ತೀರ ಅನ್ನೋ ಟೈಮಲ್ಲಿ ಇದೆರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡಿಬಿಡಿ. ಸೊ ಸ್ಮೆಲ್ ಮಾತ್ರ ಮಸ್ತಾಗಿ ಬರ್ತಿದೆ. ಈಗ ಜಸ್ಟ್ ಬೌಲಿಗೆ ಸರ್ವ್ ಮಾಡಿ ಟೇಸ್ಟ್ ಯಾವ ಥರ ಬಂದಿದೆ ಅಂತ ನೋಡೋಣ ಬನ್ನಿ. ಸೊ ಗೈಸ್ ಬೌಲ್ಗೆ ಸರ್ವ್ ಆಗಿದೆ. ಜಸ್ಟ್ ಈಗ ಟೇಸ್ಟ್ ನೋಡೋದಷ್ಟೇ. ನೋಡಿ ಸ್ಮೆಲ್ ಮಾತ್ರ ನಿಜವಾಗ್ಲೂ ಮಸ್ತಾಗಿ ಬರ್ತಿದೆ ಸಬ್ಬಕ್ಕಿ ಪಾಯಸದು. ಸೊ ಈಗ ಜಸ್ಟ್ ಟೇಸ್ಟ್ ನೋಡೋದಷ್ಟೇ. ಬಿಸಿ ಇದೆ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ನೋಡಿ ನೀವು ಬೇಕಾದರೆ. ತುಂಬ ಗಟ್ಟಿಯಾಗೂ ಆಗಿಲ್ಲ, ತುಂಬ ನೀರಾಗೂ ಆಗಿಲ್ಲ. ಸಬ್ಬಕ್ಕಿ ಪಾಯಸ ತುಂಬ ಚೆನ್ನಾಗಿ ಬಂದಿದೆ. ಸೊ ಟೇಸ್ಟು ಅಷ್ಟೇ ಮಸ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಬಾದಾಮ್ ಪೌಡ್ರ್ ಹಾಕಿರೋದ್ರಿಂದ ಪಾಯಸ ಟೇಸ್ಟ್ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಸ್ವೀಟು ಅಷ್ಟೇ, ಸಕ್ಕರೆ ನಾನು ಏನು ಹಾಕಿದ್ದೀನಿ ಅದು ಕರೆಕ್ಟಾಗಿ ಹಾಕಿದ್ದೀನಿ. ಯಾಕಂದರೆ ಓವರ್ ಸ್ವೀಟ್ ಆದರೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ. ಫಸ್ಟೇ ಸ್ವೀಟ್ ಯಾರೂ ತಿನ್ನಲ್ಲ, ಇನ್ನು ಓವರ್ ಸ್ವೀಟ್ ಆದರೆ ಯಾರೂ ಮುಟ್ಟೋದೇ ಇಲ್ಲ. ಹಾಗಾಗಿ ಸ್ವೀಟ್ ಕರೆಕ್ಟಾಗಿ ಹಾಕಿದ್ದೀನಿ. ಟೇಸ್ಟ್ ಕೂಡ ಮಸ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಗೈಸ್ ನೀವು ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಪಾಯಸ. ಸೊ ನಿಮ್ಮಲ್ಲಿ ಯಾರಿಗೋ ಸಬ್ಬಕ್ಕಿ ಪಾಯಸ ಇಷ್ಟ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಸೊ ವ್ಲಾಗ್ ನೋಡಿದ್ರಲ್ವಾ, ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಓಕೆನಾ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.